ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬೆಂದು ಕುಕ್ಸ್. ಇವತ್ತು ನಾನು ಮಾಡ್ತಾಯಿರೋ ಸಾಂಬಾರು ತೊಗರಿಕಾಯಿ ಹುಳಿ. ತೊಗರಿಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಒಂದು ಗುಂಟು ಮೆಣಸಿನ್ಕಾಯಿ, ಜೀರಿಗೆ, ಹುರ್ಗಡ್ಲೆ, ಆ ಸಾಂಬಾರು ಪುಡಿ. ತರಕಾರಿಗೆ ನಾನು ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ ಮತ್ತು ಹುಣಸೆಹಣ್ಣು ಹುಳಿ ತೊಗೊಂಡಿದ್ದೀನಿ. ಈ ಸಾಂಬಾರು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಸಾರು. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ, ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಟರ್ನ್ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ರು ಹಸಿದು ಹಾಕ್ತಾರೆ, ನಾನು ಫ್ರೈ ಮಾಡಿಕೊಂಡೇ ಹಾಕ್ತೀನಿ. ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಹಾಕಿದ್ರೆ ಸಾಂಬಾರು ಎಷ್ಟು ಚೆನ್ನಾಗಿ ಬರುತ್ತೆ, ಬೇಗ ಕೆಡಲ್ಲ. ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ನಾನು 2 ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಟೊಮೆಟೊ ಎಲ್ಲ ಸ್ಲೈಟಾಗಿ ಸ್ವಲ್ಪ ಬೇಯಬೇಕು. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಹೇಗೆ ಫ್ರೈ ಆಗಿದೆ. ಅದು ಇಷ್ಟು ಮಾತ್ರ ಸಾಕು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಆದಮೇಲೆ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಳ್ಳಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿ. ಆಯಿಲಲ್ಲಿ ಎಲ್ಲ ಫ್ರೈ ಆದಮೇಲೆ, ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಮಸಾಲೆಗಳೆಲ್ಲ ಹಾಕ್ಕೊಳ್ಳಿ. ಆರಿದ್ಮೇಲೆ ಮಸಾಲೆಗಳೆಲ್ಲ ನಾವೇನು ಫ್ರೈ ಮಾಡಿರ್ತೀವೋ ಅದು ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಾನು ಕಾಯಿ ಹಾಕಲ್ಲ, ನನಗೆ ಕಾಯಿ ಸಾರು ಇಷ್ಟ ಆಗಲ್ಲ. ಹುರ್ಗಡ್ಲೆ, ಸಾಂಬಾರು ಪುಡಿ. ನಮ್ಮ ಹಸ್ಬೆಂಡೆಲ್ಲ ಕಾಯಿ ಹಾಕಿದ್ರೆ ತಿನ್ನಲ್ಲ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಕರಿಬೇವು ಹಾಕ್ಕೋತೀನಿ. ಅದು ಚಟಪಟ ಅಂದಾದಮೇಲೆ ತರಕಾರಿಗಳನ್ನ ಹಾಕ್ಕೊಳ್ಳಿ. ತೊಗರಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ತರಕಾರಿಗೆ, ತೊಗರಿಕಾಯಿಗೆಲ್ಲ ಸ್ವಲ್ಪ ಉಪ್ಪಿಡಿಬೇಕಲ್ಲ, ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಒಬ್ಬರು ತೊಗರಿಕಾಯಿ ಹುಳಿಗೆ ಮಸಾಲೆಗೆ ತೊಗರಿಕಾಯಿ ಕೂಡ ಹಾಕೊತಾರೆ ಮುಂಚೆನೇ ಬೇಯಿಸ್ಕೊಂಡು. ಬಟ್ ನಾವು ಈ ಥರ ಮಾಡ್ತೀವಿ. ಇವಾಗ ರುಬ್ಕೊಂಡಿದ್ವಲ್ಲ ಪೇಸ್ಟು, ಫ್ರೈ ಮಾಡಿರೋದು, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಆ ಫ್ರೈನೆಲ್ಲ ಮಿಕ್ಸ್ ಮಾಡೋದ್ರಿಂದ ಅಷ್ಟು ಹಸಿ ವಾಸನೆ ನಮಗೆ ಹೊಡೆಯಲ್ಲ. ಫ್ರೈ ಆಗಿಲ್ಲ ಅಂತಂದರೆ ಹಸಿ ವಾಸನೆ ಎಲ್ಲ ಹೊಡೆಯುತ್ತೆ, ಈರುಳ್ಳಿ ಎಲ್ಲ, ಟೊಮೆಟೊ ಎಲ್ಲ. ಇದು ನಾವು ಫ್ರೈ ಮಾಡಿರ್ತೀವಲ್ಲ, ಹಸಿ ವಾಸನೆ ಹೊಡೆಯಲ್ಲ. ಇನ್ನೊಂದು, ಈ ಸಾರಿಗೆ ಏನಂದರೆ ತಣ್ಣೀರು ಹಾಕ್ಕೋಬಾರ್ದು. ನಿಮ್ಮ ಸಾಂಬಾರಿಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾನು ಸೈಡಲ್ಲಿ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಎಲ್ಲೂ ಹೋಗಲ್ಲ. ಇವಾಗ ನೋಡಿ, ಬಿಸಿನೀರು ನಿಮ್ಮ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬರುತ್ತೆ ನೋಡಿ. ಇವಾಗ ನಾವೇನೋ ತಣ್ಣೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಬಿಸಿನೀರು ಹಾಕ್ಕೊಂಡು ಟ್ರೈ ಮಾಡಿ. ನಾನ್ ವೆಜ್ಗಾಗಲಿ ವೆಜ್ಜಿಗಾಗಲಿ ಸಾಂಬಾರು ಮಾಡಬೇಕಾದ್ರೆ ಬಿಸಿನೀರು ಹಾಕ್ಕೊಳ್ಳಿ. ಮಸಾಲೆ ಐಟಮ್ ಸಾಂಬಾರುಗಳಿಗೆ ನೋಡಿ, ನೀವೇ ಬೇಕಾದರೆ ಚೆನ್ನಾಗಿ ಬರುತ್ತೆ ಸಾಂಬಾರು, ಕೆಡಲ್ಲ ಬೇಗ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಹುಣಸೆಹಣ್ಣು ಹುಳಿ ಹಾಕ್ತೀನಿ. ಹುಣಸೆಹಣ್ಣು ಹುಳಿ ಸೋಕ್ ಮಾಡಿದ್ವಲ್ಲ, ಹುಣಸೆಹಣ್ಣು ಹುಳಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಹುಳಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಕುದೀತಾ ಇದೆ ನೋಡಿ. ಇವಾಗ ಒಂದು ಮಿಕ್ಸ್ ಮಾಡೋಣ. ಇವಾಗ ಮುದ್ದೆಗೆ, ಅನ್ನಗೆ ಸೂಪರಾಗಿರುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿ ಬರ್ತಾ ಇದೆಯಲ್ಲ, ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ವೆಯ್ಟ್ ಮಾಡಿ. ನಾನು 3 ವಿಷಲ್ ಹಾಕ್ಸ್ತೀನಿ. ನಿಮಗೆ ಕಾಳು ಮೇಲೆ ನೋಡಿಕೊಂಡು 2 ವಿಷಲ 3 ವಿಷಲ್ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು 3 ವಿಷಲ್ ಕುಕ್ಕಿಂಗ್ ವಿಷಲ್ ಬರ್ತಾಯಿದೆ. ಇವಾಗ ಮುದ್ದೆ ರೆಡಿಯಾಗಿತ್ತು. ಮುದ್ದೆಗೆ ಸಾಂಬಾರು ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಹುಳಿ ಸಾರಲ್ವ, ಸಖತ್ತಾಗಿತ್ತು.
ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.